ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ವಾಕ್ಯವು ಅದೇನಾಗಿದೆ, ನಮ್ಮ ಕಾಲಿಗೆ ಅದು ದೀಪವಾಗಿದೆ. ನಮ್ಮ ದಾರಿಗೆ ಬೆಳಕನ್ನು ಕೊಡುವಂತಹ ಬೆಳಕು ಕೂಡ ಅದೇನಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗಗಳಲ್ಲಿಯೂ ದೇವರ ವಾಕ್ಯವನ್ನ ನಾವೇನ್ ಮಾಡಬೇಕು, ಅನುಸರಿಸಬೇಕು. ದೇವರೇ, ನಾನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ಎಷ್ಟೋ ವಿಧವಾದ ಒಂದು ಕತ್ತಲೆಯ ಕಾರ್ಯಗಳು, ಇಕ್ಕಟ್ಟಿನ ಕಾರ್ಯಗಳು, ಪಾಪದ ಕಾರ್ಯಗಳು ನನ್ನ ಜೀವಿತದಲ್ಲಿ ಅದೇನ್ ಮಾಡಿದೆ, ಹೋರಾಡಿಕೊಂಡಿದೆ. ಕರ್ತನೆ, ನನ್ನ ಜೀವಿತದಲ್ಲಿರುವಂತಹ ನನ್ನ ಕಾಲಿಗೆ ಇರುವಂತಹ ಎಲ್ಲ ವಿಧವಾದ ಕತ್ತಲೆಯಾದ ಕಾರ್ಯಗಳನ್ನು ನೀಗಿಸು. ನಿನ್ನ ವಾಕ್ಯವು ನನ್ನ ಕಾಲಿಗೆ ಅದೇನಾಗಿರಲಿ, ಬೆಳಕಾಗಿರಲಿ. ನನ್ನ ಜೀವಿತಕ್ಕೆ ಅದೇನಾಗಿರಲಿ, ಒಂದು ದೀಪವಾಗಿರಲಿ ದೇವರೇ ಎಂದು ಹೇಳುವಾಗ, ಕರ್ತನಾತ್ಮ ತನ್ನ ವಾಕ್ಯವನ್ನ ಕಳುಹಿಸಿಕೊಟ್ಟವನಾಗಿ ನಮ್ಮ ದಾರಿಯಲ್ಲಿರುವಂತಹ ಕತ್ತಲನ್ನ ಆತನ ಏನ್ ಮಾಡುವವನಾಗಿದ್ದಾನಂದ್ರೆ ನೀಗಿಸುವವನಾಗಿದ್ದಾನೆ. ಯಾವಾಗ ದೇವರ ಬೆಳಕು, ಕರ್ತನ ವಾಕ್ಯದ ಬೆಳಕು, ಕರ್ತನಾತ್ಮನ ದೀಪವು ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೋ, ಆಗ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ವಿಧವಾದ ಕತ್ತಲನ್ನ ಅದೇನ್ ಮಾಡುವಂತದ್ದಾಗಿದೆ, ನೀಗಿಸುವಂತದ್ದಾಗಿದೆ. ನಾವಿವತ್ತು ಪರಿಶುದ್ಧಾತ್ಮನ ವಾಕ್ಯ ಅನ್ನುವಂತಹ ಒಂದು ಬೆಳಕನ್ನ ನಾವಿವತ್ತು ಹೊಂದಿಕೊಂಡು ನಡೆಯುವಾಗ ನಮ್ಮ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ವಿಧವಾದ ತಡೆಗಳಾಗಿರ್ಬೋದು, ದಿನ್ನೆಗಳಾಗಿರ್ಬೋದು, ಅದೆಲ್ಲ ಏನ್ ಮಾಡುವಂತದ್ದಾಗಿದೆ, ಮಾರ್ಪಡುವಂತದ್ದಾಗಿದೆ, ತೊಲಗಿ ಹೋಗುವಂತದ್ದಾಗಿದೆ. ಆದದರಿಂದ ನಮ್ಮ ಜೀವಿತವನ್ನ, ನಮ್ಮ ಮಾರ್ಗಗಳನ್ನ ಕರ್ತನ ವಾಕ್ಯಗಳಿಗೆ ಬಿಟ್ಟು ಕೊಡುವಾಗ, ಆತನ ವಾಕ್ಯಗಳು ನಮ್ಮ ಕಾಲಿಗೆ ಅದು ದೀಪವಾಗಿ, ನಮ್ಮ ಜೀವಿತಕ್ಕೆ ಅದು ಬೆಳಕಾಗಿ, ಅದು ನಮ್ಮನ್ನ ಬೆಳಕಿನ ಮಾರ್ಗದಲ್ಲಿ ಅದು ನಮ್ಮನ್ನ ನಡೆಸಿಕೊಂಡು ಹೋಗುವಂತದ್ದಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಕತ್ತಲೆಯ ಕಾರ್ಯಗಳು ಹೋರಾಡಿಕೊಂಡಿವೆಯಾ? ಕತ್ತಲೆಯ ಕಾರ್ಯಗಳು ಅದು ನಮ್ಮನ್ನು ಅನುದಿನವೂ ಮುತ್ತಿಕೊಳ್ತಾ ಇದೆಯಾ? ಇವತ್ತು ನಾವೇನ್ ಮಾಡಬೇಕು, ದೇವರ ವಾಕ್ಯವನ್ನು ಹಿಡಿದುಕೊಳ್ಬೇಕು, ಆತನ ಧರ್ಮಶಾಸ್ತ್ರಗಳನ್ನು ಹಿಡಿದುಕೊಳ್ಳಬೇಕು. ಆಗ ನಮ್ಮ ಜೀವಿತದಲ್ಲಿ ನಾವೊಂದು ಬೆಳಕನ್ನ ನೋಡುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯವಾದ ಸಂದೇಶವನ್ನು ನೋಡುವ ಜನಗಳನ್ನು ಶ್ರದ್ಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ವಾಕ್ಯ ಅನ್ನುವಂತಹ ಬೆಳಕನ್ನ, ದೀಪವನ್ನ ನಿನ್ನ ಜನರ ಮಾರ್ಗಗಳಿಗೆ, ಕಾಲುಗಳಿಗೆ ಅನುಗ್ರಹಿಸಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.